ಒಂದು ಇಲಾಖೆಯ ತಪ್ಪಿಗೆ ಇಡೀ ಸರ್ಕಾರವನ್ನೇ ದೂಷಿಸುವುದು ಸರಿಯಲ್ಲ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಹೌದು, ಒಂದು ಇಲಾಖೆಯಲ್ಲಿನ ತಪ್ಪಿಗೆ ಇಡೀ ಸರ್ಕಾರವನ್ನೇ ದೂಷಿಸುವುದು ಸರಿಯಲ್ಲ ಎಂದು ಗೃಹ ಸಚಿವ ಡಿ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ಪೊಲೀಸ್ ಇಲಾಖೆ ವತಿಯಿಂದ ನವನಗರದಲ್ಲಿ ನಿರ್ಮಿಸಿರುವಂತಹ ನೂತನ ಸಮುದಾಯ ಭವನ ಧಾತ್ರಿ ಮಂಗಲ ಭವನ ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರದ ಮೇಲಿನ ಭ್ರಷ್ಟಾಚಾರ ಆರೋಪ ಹಾಗೂ ಕಾಂಗ್ರೆಸ್ ನಾಯಕರ ಬಹಿರಂಗ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ಇಡೀ ವಸತಿ ಇಲಾಖೆ ಹಾಗೂ ಸರ್ಕಾರವನ್ನೇ ದೂಷಣೆ ಮಾಡುವಂತ ಬದಲು ಇಲಾಖೆಯ ಯಾವ ವಿಭಾಗದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಹೇಳಿದರೆ ನಾವು ಕ್ರಮ ಕೈಗೊಳ್ಳಬಹುದು. ಹೀಗಾಗಿ ನೀವು ಪೊಲೀಸ್ ಇಲಾಖೆಗೆ ದೂರು ಕೊಟ್ಟರೂ ಕೂಡ ಎಫ್ಐಆರ್ ಮಾಡಿ ನಾವು ತನಿಖೆ ಮಾಡುವುದಾಗಿ ಹೇಳಿದ್ದೇನೆ ಎಂದು ತಿಳಿಸಿದರು. ರಾಜು ಕಾಗೆ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂಬುದರ ಬಗ್ಗೆ ಪ್ರತಿಕ್ರಿಯಿಸಿ ನಾವು ಅದನ್ನು ಪರಿಶೀಲಿಸುತ್ತಿದ್ದೇವೆ. ಯಾವ ಸಂದರ್ಭದಲ್ಲಿ 13 ಕೋಟಿ ರೂಪಾಯಿ ಕಾಮಗಾರಿ ಮಂಜೂರಾಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಅದನ್ನು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಸರಿ ಮಾಡಿಕೊಳ್ತೇವೆ. ಎಲ್ಲದಕ್ಕೂ ಕೂಡ ಸ್ವಲ್ಪ ಸಮಯ ಬೇಕಾಗ್ತದೆ. ಇನ್ನು ಯಾವುದೇ ಕಾಮಗಾರಿ ಅಂದ್ರೂ ಕೂಡ ಅದಕ್ಕೆ ಎಸ್ಟಿಮೇಟ್ DPR ಆಗಬೇಕು. ಅದಕ್ಕೆ ಹಣಕಾಸು ಇಲಾಖೆಯವರು ಕೂಡ ಅನುಮತಿ ಕೊಟ್ಟರೆ ಅದು ಆಗ್ತದೆ ಎಂದು ಹೇಳಿದರು. ಇನ್ನು ಗಣಿ ಹಗರಣದ ಬಗ್ಗೆ ಸಚಿವ HK ಪಾಟೀಲ್ CMಗೆ ಪತ್ರ ಬರೆದ ವಿಚಾರವಾಗಿ ಮಾತನಾಡಿ, ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಪತ್ರದಲ್ಲಿ ಬರೆದಿಲ್ಲ. ಆ ಪತ್ರದ ಕಾಪಿ ನನ್ನ ಹತ್ರ ಇದೆ. ರಾಜ್ಯದಲ್ಲಿ ನಡೆದಂತ 1.50 ಲಕ್ಷ ಕೋಟಿ ರೂಪಾಯಿ ಗಣಿ ಹಗರಣ ಬಗ್ಗೆ ಅದರಲ್ಲಿ ಬರೆದಿದೆ. ಇನ್ನು ಆ ಹಗರಣದ ಹಣದಲ್ಲಿ ಅನೇಕ ಪ್ರಾಪರ್ಟಿಗಳನ್ನ ಮಾಡಿದ್ದಾರೆ. ಇನ್ನು ಅನೇಕ ರೀತಿಯಲ್ಲಿ ಉಪಯೋಗ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಅವುಗಳನ್ನು ಮುಟ್ಟುಗೋಲು ಹಾಕಬೇಕು ಎಂದು ಪತ್ರ ಬರೆದು ಸಲಹೆ ಕೂಡ ಕೊಟ್ಟಿದ್ದಾರೆ. ಅದನ್ನು ನಾವು ಸಂಪುಟದಲ್ಲಿ ಚರ್ಚೆ ಮಾಡಿ CM ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡ್ತೇವೆ ಎಂದು ತಿಳಿಸಿದ್ದಾರೆ. ಬರೀ ನಮ್ಮ ಸರ್ಕಾರದಲ್ಲಿ ಆಗಿದೆ ಅಂತಲ್ಲ, ಹಿಂದಿನ ಎಲ್ಲ ಸರ್ಕಾರಗಳಲ್ಲೂ ಕೂಡ ಈ ಘಟನೆ ನಡೆದು ಹೋಗಿದೆ. ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ಪತ್ರ ಬರೆದಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿ ಅವರ CM DKಶಿ ಬಣ ಬಡದಾಟ, ಶಾಸಕರ ಖರೀದಿ ಹೇಳಿಕೆಗೆ ಪ್ರತಿಕ್ರಿಯಿಸಿ, ನಮ್ಮಲ್ಲಿ ಯಾವ ಖರೀದಿಯೂ ನಡೆಯುವುದಿಲ್ಲ. ಇನ್ನು ಖರೀದಿ ಮಾಡುವವರು ಯಾರು, ಖರೀದಿ ಮಾಡಿದವರು ಯಾರು, ಮುಂಬೈ ಕರೆದುಕೊಂಡು ಹೋಗಿ ಖರೀದಿ ಮಾಡಿಕೊಂಡು ಕರೆದುಕೊಂಡು ಬಂದವರು ಯಾರು ಎನ್ನುವುದು ಗೊತ್ತಿದಲ್ಲ. ಹಾಗಾಗಿ ನಮ್ಮಲ್ಲಿ ಆ ತರಹ ಏನಿಲ್ಲ. ಹಾಗೇನಾದ್ರೂ ಇದ್ರೆ ಹೈಕಮಾಂಡ್ ಗಮನಿಸುತ್ತದೆ ಎಂದು ತಿರುಗೇಟು ನೀಡಿದ್ದಾರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ RV ತಿಮ್ಮಾಪುರ, ಶಾಸಕ HY ಮೇಟಿ ಹಾಗೂ ಇತರ ಗಣ್ಯರು ಕೂಡ ಉಪಸ್ಥಿತರಿದ್ದರು.